ಎಲ್ಲರಿಗೂ ನಮಸ್ಕಾರ. ಕಂಪನಾಂಕಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡದ ಒಂದು ಮಾತಿದೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರವಂ ಮಾಡಿಸು, ಜರ್ರೆಯಲ್ಲಿ ಸಿಲುಕಿದಾತರಂ ಬಿಡಿಸು, ಮಿತ್ರರ್ಗೆ ಇಂಬುಗೈ, ನಂಬಿದವರಿಗೆ ಎರೆವಟ್ಟಾಗು, ಶಿಷ್ಯರಂ ಪೊರೆ ಎನ್ನುತ್ತಿರ್ತಲ್ಲಂ ಪೆಂತೆ ತಾ ನೆರೆದೈ ಪಾಲ ನೆರೆದು ತೊಟ್ಟು ಕಿವಿಯಳು ಲಕ್ಷ್ಮೀಧರ ಅಮಾತ್ಯನ ಅಂತ. ಅಂದ್ರೆ ಲಕ್ಷ್ಮೀಧರ ಅಮಾತ್ಯನ ತಾಯಿ ಹಾಲನ್ನ ಕುಡಿಸ್ತಾ ಅವನಿಗೆ ಹೇಳ್ಕೊಡ್ತಾಳೆ, ಕಿವಿಯಲ್ಲಿ ಈ ಮಾತುಗಳನ್ನೆಲ್ಲ ಹೇಳ್ತಾಳೆ. ಕೆರೆಯನ್ನ ಕಟ್ಟಿಸು, ಮಗು ಬಾವಿಯನ್ನ ತೋಡ್ಸು, ದೇವಾಲಯಗಳನ್ನ ನಿರ್ಮಾಣ ಮಾಡು, ಬಂಧನಕ್ಕೆ ಸಿಲುಕಿರುವಂತಹ ಅನಾಥರನ್ನ ಬಿಡಿಸು, ಸ್ನೇಹಿತರಿಗೆ ಉಪಕಾರನ ಮಾಡು, ಸಹಾಯಕನಾಗು, ನಂಬಿದವರಿಗೆ ಆಶ್ರಯದಾತನಾಗು, ಸತ್ಪ್ರಜೆಗಳನ್ನ ನೀನು ಸಮಾಜಕ್ಕೆ ಕೊಡು ಅಂತ. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲಿ ಇಂತಹ ತಾಯಿ ಇಂತಹ ಮಕ್ಕಳನ್ನ ನೋಡೋಕೆ ಸಾಧ್ಯ ಅಂತೀರಾ? ಖಂಡಿತ ಸಾಧ್ಯ ಇದೆ. ಅನಾಥ ಹೆಣ್ಣು ಮಕ್ಕಳಿಗೆ ಆಶ್ರಯದಾತೆಯಾಗಿ ನಂಬಿದವರನ್ನ ಸತ್ಪ್ರಜೆಗಳನ್ನ ಆಗಿಸ್ತಾ ಇರೋದು ಕೃತಜ್ಞತಾ ಟ್ರಸ್ಟ್ ನ ಸ್ಥಾಪಕ ಅಧ್ಯಕ್ಷರಾದ ಅರುಣಾ ದಿವಾಕರ್ ಅವರು. ಸುಮಾರು 15 ವರ್ಷಗಳಿಂದ ಮಕ್ಕಳ ಶಿಕ್ಷಣ ಮತ್ತು ಮಹಿಳೆಯರ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ 14 ಜನ ಹೆಣ್ಣು ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳ ಜೊತೆಗೆ ತಮ್ಮ ಪ್ರೀತಿ ವಾತ್ಸಲ್ಯವನ್ನ ಧಾರೆ ಎರಿತಾ ಇದ್ದಾರೆ ಅರುಣಾ ದಿವಾಕರ್. ಇವರ NGOದ ಅಡಿಯಲ್ಲಿ ಶಿಕ್ಷಣವನ್ನ ಪ್ರಮುಖ ಧ್ಯೇಯವನ್ನ ಆಗಿಸಿಕೊಂಡು ಗ್ರಾಮೀಣ ಕರ್ನಾಟಕದ 150 ಶಾಲೆಗಳಲ್ಲಿ ಅನೇಕ ಚಟುವಟಿಕೆಗಳ ಅಡಿಯಲ್ಲಿ ಇದುವರೆಗೆ 55,000ಕ್ಕೂ ಹೆಚ್ಚು ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಅರುಣಾ ದಿವಾಕರ್ ಅವರು. ಇವತ್ತು ನಮ್ಮ ಕಂಪನಾಂಕದ ಜೊತೆಯಾಗ್ತಾ ಇದ್ದಾರೆ. ಅರುಣಾ ದಿವಾಕರ್ ಅವರೇ, ನಮಸ್ಕಾರ. ನಿಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಎಲ್ಲ ಕಂಪನಾಂಕಿಗಳಿಗೂ ನಮಸ್ಕಾರ. ಮತ್ತೆ ಮಧು, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇಂಟ್ರೊಡಕ್ಷನ್. ಓಕೆ, ಹೇಗಿದ್ದೀರಾ ಮೇಡಮ್? ನಾನ್ ತುಂಬಾ ಚೆನ್ನಾಗಿದ್ದೀನಿ ಮಧು. ಓಕೆ, ನಿಮ್ಮ ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಖುಷಿ ಆಗ್ತಾ ಇದೆ ನಿಮ್ ಜೊತೆಲಿ ಮಾತಾಡ್ತಾ, ನಿಮ್ಮ ಮಾತುಗಳನ್ನ ಕೇಳೋಕೆ, ನಿಮ್ಮ ಕೆಲಸಗಳನ್ನ ನಿಮ್ಮ ಬಾಯಿಂದ ಏನೇನೆಲ್ಲಾ ಮಾಡಿದೀರಾ ಅಂತ ಕೇಳಕ್ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ನಾನು. ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಾ. ಎಲ್ಲವನ್ನು ನಾನು ಅವಾಗ್ಲೇ ಹೇಳ್ದಂಗೆ ಇವಾಗಿನ ಕಾಲದಲ್ಲಿ ಸಮಾಜಕ್ಕೋಸ್ಕರ ದುಡಿಯೋರು ತುಂಬಾ ಕಡಿಮೆ, ತುಂಬಾನೇ ಕಡಿಮೆ. ನಾನು ನಂದು ಅಂತ ಬದುಕ್ತಾ ಇರುವಂತಹ ಪ್ರಪಂಚದಲ್ಲಿ ಇವತ್ತು ಸಮಾಜಕ್ಕೋಸ್ಕರ ನಾನೇನಾದ್ರೂ ಮಾಡ್ಬೇಕು ಅನ್ನೋ ತುಡಿತಾ ಇದ್ರೆ ಅದು ನಿಮ್ಮಂತವ್ರಿಂದ ಮಾತ್ರನೇ ಸಾಧ್ಯ ಅಂತ ಅನ್ಸುತ್ತೆ. ಕೃತಜ್ಞತಾ ಟ್ರಸ್ಟ್ ಬಗ್ಗೆ ಹೇಳಿ ಮೇಡಮ್. ಖಂಡಿತ ಮಧು. ನಾನು ಅನ್ನೋದು ಬಹಳ ತಪ್ಪು. ನಾನು ಇಲ್ಲಿ ಬರೀ ಒಂದು ಕೊಂಡಿ ಮಾತ್ರನೇ. ಕೊಡುವಂತಹ ಸಹೃದಯರ ಕಡೆಯಿಂದ ಮತ್ತೆ ತಗೊಳ್ಳುವಂತಹ ಅವಶ್ಯಕತೆ ಇರುವಂತಹ ಮಕ್ಕಳ ಕಡೆಯಿಂದ, ಇಬ್ರು ಕಡೆಯಿಂದ ಒಂದು ಕೊಂಡಿ ಮಾತ್ರ ನಾನು ಅನ್ನೋದು ಬಹಳ ತಪ್ಪು. ಸೊ ಇಲ್ಲಿ ಕೃತಜ್ಞತಾ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ, ಸ್ಪೆಷಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೋಸ್ಕರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಒಂದು ಚಿಲ್ಡ್ರನ್ ಹೋಮ್, ಮಕ್ಕಳಿಗೋಸ್ಕರ ಒಂದು ಮನೆ. ಅಲ್ಲಿ 14 ಮಂದಿ ಹೆಣ್ಮಕ್ಳಿದ್ದಾರೆ. 8 ವರ್ಷದಿಂದ 18 ವರ್ಷದ ತನಕ ಮಕ್ಳಿದ್ದಾರೆ. ನನ್ನ ದೊಡ್ಡ ಮಗಳು ಬಂದು ಇವಾಗ ಫಸ್ಟ್ ಇಯರ್ BBA ನಲ್ಲಿ ಓದ್ತಿದ್ದಾಳೆ. ಸೆಕೆಂಡ್ ಸೆಮ್ ಆಲ್ರೆಡಿ, ಫಸ್ಟ್ ಸೆಮ್ ಕಂಪ್ಲೀಟ್ ಆಯ್ತು, ಸೆಕೆಂಡ್ ಸೆಮ್ ಹೋಗಿದ್ದಾಳೆ. ಎರಡನೇ ಅವಳು ಈಗ ತಾನೇ PU ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ಲು. 63% ಬಂದಿದೆ. ಇವತ್ತು CET ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದಾಳೆ. ಸೊ ಈ ತರ ಇಲ್ಲಿ ಮಕ್ಕಳು ಹೆಣ್ಮಕ್ಳಿದ್ದಾರೆ. ಇವರ ಒಂದು ಮೂಲಭೂತ ಸೌಕರ್ಯಗಳು ಲೈಕ್ ಫುಡ್, ಶೆಲ್ಟರ್, ಕ್ಲೋತಿಂಗ್, ಎಜುಕೇಶನ್, ಹೆಲ್ತ್ ಎಲ್ಲಾನು ನಮ್ಮ ಟ್ರಸ್ಟ್ ವತಿಯಿಂದಾನೇ ನೋಡ್ಕೊಳ್ಳೋದು. ಈ ಮಕ್ಕಳು ಪೂರ್ಣ ಅನಾಥರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಮೊದಲನೇದಾಗಿ ಆ ವರ್ಡ್ ಅನಾಥ ಅನ್ನೋದೇನೆ ತಪ್ಪು ನನ್ನ ಪ್ರಕಾರ. ಒಬ್ಬರ ಒಂದು ಸಹಾಯಕ್ಕೆ ಯಾರಾದ್ರೂ ಇದ್ದಾರೆ ಅಂತಂದಾಗ ಖಂಡಿತ ಅವ್ರ ಅನಾಥರಲ್ಲ. ಸೊ ಈ ಒಂದು ವಿಚಾರದಲ್ಲಿ ಬರ್ಬೇಕಂದ್ರೆ ಈ ಮಕ್ಕಳೆಲ್ಲಾನು ಸಿಂಗಲ್ ಪೇರೆಂಟ್, ಬರೀ ತಾಯಿ ಮಾತ್ರ ಇದ್ದು ತಾಯಿ ನೋಡ್ಕೊಳ್ಳಾರ್ದಿರುವಂತ ಪರಿಸ್ಥಿತಿನಲ್ಲಿ ಇಲ್ಲಿ ಬಿಟ್ಟಿರುವಂತಹ ಮಕ್ಕಳು. ಸೊ ಈ ಮಕ್ಕಳಿಗೆ ಎಲ್ಲಾನು ಸಂಸ್ಥೆ ಕಡೆಯಿಂದಾನೇ ನಡೆಯುತ್ತೆ. ಅಫ್ಕೋರ್ಸ್ ದಾನಿಗಳ ಮೂಲಕ ಸಂಸ್ಥೆ ಕಡೆಯಿಂದ ಈ ಮಕ್ಕಳ ಒಂದು ಅವಶ್ಯಕತೆಗಳನ್ನ ನಾವು ಪೂರೈಸ್ತೀವಿ. ಎರಡನೇದಾಗಿ ಬಹಳ ಮುಖ್ಯವಾಗಿರುವಂತಹ ಒಂದು ವಾಹಿನಿ ವಿದ್ಯಾಸ್ಫೂರ್ತಿ ಅಂತ ಹೇಳಿ. ಈ ಆಕ್ಟಿವಿಟಿ ಕೆಳಗಡೆ ಕಂಪ್ಲೀಟ್ ಆಗಿ ಶಿಕ್ಷಣಕ್ಕೆ ಸಂಬಂಧಿಸಿರುವಂತಹ ಒಂದು ಚಟುವಟಿಕೆ ಇದು. ಶೈಕ್ಷಣಿಕ ಮತ್ತು ಶಿಕ್ಷಣ ಇದು ನಮ್ಮ ಮಕ್ಕಳಿಗೆ ಮೂಲಭೂತ ಹಕ್ಕು ಅಂತ ನಾವು ಏನ್ ಹೇಳ್ತೀವಿ, ಎಜುಕೇಶನ್. ಸಾಕಷ್ಟು ಮಂದಿ ಮಕ್ಕಳು ಓದಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೂ ಸಹ ಕಾರಣಾಂತರಗಳು ಏನೇ ಆಗಿರಬಹುದು, ಬಟ್ ಅವರು
ಶಾಲೆಯಿಂದ ದೂರ ಉಳಿಯುವಂತಹ ಸಾಕಷ್ಟು ಸನ್ನಿವೇಶಗಳನ್ನ ನಾವು ನೋಡ್ತೀವಿ. ಅದೊಂದು 5 ರೂಪಾಯಿ ಪೆನ್ಸಿಲ್ ಇಂದ ಹಿಡಿದು 50 ರೂಪಾಯಿ ಜಾಮಿಟ್ರಿ ಬಾಕ್ಸ್ ತನಕ ಏನೇ ಒಂದು ಅವಕಾಶ ಆಗಿರಬಹುದು, ಅವಶ್ಯಕತೆ ಆಗಿರಬಹುದು, ಮಕ್ಕಳು ಶಾಲೆಯಿಂದ ದೂರ ಉಳಿತಾರೆ. ಅಂದ್ರೆ ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್ಸ್ ನಲ್ಲಿ ಹಾಕಿದಾಗ ಏನಾಗತ್ತೆ, ತಂದೆ ತಾಯಂದ್ರು ಆ ಮಕ್ಕಳಿಗೆ ಬೇಕು ಬೇಡುಗಳನ್ನ ಖಂಡಿತವಾಗ್ಲೂ ನೋಡ್ಕೊಂಡು ಅದನ್ನ ಪೂರೈಸಿ ಮಕ್ಕಳು ಮುಂದಕ್ಕೆ ಓದೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಬಟ್ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಸಾಕಷ್ಟು ಜನ ತಂದೆ ತಾಯಂದ್ರಿಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೂ ಸಹ ಕೆಲವು ಸತಿ ಏನಾಗ್ಬಿಡತ್ತೆ, ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅದನ್ನ ಮಕ್ಕಳಿಗೆ ಅವ್ರ ಬೇಕು ಬೇಡಗಳನ್ನ ಪೂರೈಸೋದಕ್ಕೆ ಇದರ ಡಿಲೇ ಆಗತ್ತೆ, ಇಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹೇಳಿದ್ನಲ್ಲ, ಅದು ಪೆನ್ಸಿಲ್ ಇಂದ ಹಿಡಿದು ಒಂದ್ ಬ್ಯಾಗ್ ತನಕ ಆಗ್ಬಹುದು, ಏನಾದ್ರೂ ಆಗ್ಬಹುದು. ಬಟ್ ಶಾಲೆಗೆ ಬರುವಂತಹ ಮಕ್ಕಳಿಗೆ ಅದರ ಅವಶ್ಯಕತೆ ಬಹಳ ಇರುತ್ತೆ. ನಾವು ಗವರ್ಮೆಂಟ್ ಶಾಲೆಗಳು ಅಥವಾ ನೀಡಿ ಚಿಲ್ಡ್ರನ್, ರೂರಲ್ ಅಂದ್ರೆ ವಿಲೇಜ್ ನಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿರುವಂತಹ ಮಕ್ಕಳು, ಮತ್ತೆ ಬಿಲೋ ಪಾವರ್ಟಿ ಲೈನ್, ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಮೈಗ್ರೆಂಟ್ ಚಿಲ್ಡ್ರನ್, ಇಂತಹ ಮಕ್ಕಳಿಗೆ ಸಾಕಷ್ಟು ಕೆಲಸ ಮಾಡ್ತಿರ್ತೀವಿ. ಶಾಲೆಗಳ ಜೊತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಪ್ರತಿ ವರ್ಷ ನಾವು ಸುಮಾರು 12,000 ರಿಂದ 15,000 ಮಕ್ಕಳಿಗೆ ಬುಕ್ಸ್, ಸ್ಟೇಷನರೀಸ್ ಕೊಡ್ತೀವಿ. ಅಕ್ರಾಸ್ 150 ಸ್ಕೂಲ್ಸ್, ಇನ್ನೂ ಜಾಸ್ತಿನೇ ಆಗತ್ತೆ ಈ ವರ್ಷ. ಕರ್ನಾಟಕದ ಮೂಲೆನಲ್ಲಿರುವಂತಹ ಬಹಳ ಕುಗ್ರಾಮಗಳಿಗೂ ನಾವು ಹೋಗಿ ಈ ಸೇವೆನ ಸಲ್ಲಿಸ್ತೀವಿ. ಯಾಕೆ ಅಲ್ಲಿ ಬೆಂಗಳೂರಿನಲ್ಲೇ ಇಷ್ಟೊಂದು ಶಾಲೆ ಇರ್ಬೇಕಾದ್ರೆ ಅಲ್ಲಿ ತನ ಯಾಕೆ ಹೋಗಿ ಮಾಡ್ಬೇಕು ಅಂತ ನಿಮ್ ಪ್ರಶ್ನೆ ಆಗಿರ್ಬಹುದು. ಏನಂತಂದ್ರೆ, ಬೆಂಗಳೂರಿನಲ್ಲಿರುವ ಶಾಲೆಗಳಿಗೆ ಸಾಕಷ್ಟು ದಾನಿಗಳಿದ್ದಾರೆ. ಅವ್ರಿಗೆ ಒಂದು ಕಂಪನಿ ಕಡೆಯಿಂದ ಇರಬಹುದು, ಒಬ್ರು ಸೆಲೆಬ್ರಿಟಿ ಇರಬಹುದು, VIP ಇರಬಹುದು, ಪೊಲಿಟಿಷಿಯನ್ ಇರಬಹುದು, ಏನಾದ್ರೂ ಸರಿ ಒಂದ್ ಸ್ವಲ್ಪ ಆರ್ಥಿಕವಾಗಿ ಬಲಿಷ್ಠರಾಗಿರುವಂತಹವರು ಅವರ ಯಾವುದೇ ಒಂದು ಅಕೇಶನ್ ನ ಅವರು ಗವರ್ಮೆಂಟ್ ಶಾಲೆಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದನ್ನ ನಾವು ಸಾಕಷ್ಟು ನೋಡಿರ್ತೀವಿ. ಸೊ ಇಲ್ಲಿ ದೃಷ್ಟಿ ಇದೆ ಶಾಲೆಗಳ ಮೇಲೆ. ಶಾಲೆಗಳಿಗೆ ಏನ್ ಅವಶ್ಯಕತೆ ಇದೆಯೋ ಅದು ಮೂಲಭೂತ ಸೌಕರ್ಯಗಳು ಚೆನ್ನಾಗಿ ಸಿಗ್ತಾ ಇದೆ. ಆದ್ರೆ ಹಳ್ಳಿಗಳ ಕಡೆ ತಿರುಗಿ ನೋಡೋರು ಸಹ ಯಾರು ಇಲ್ಲ. ಬಹಳ ನೋವಾಗತ್ತೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಸಂಪನ್ಮೂಲಗಳಿಲ್ಲ, ಯಾರು ರೀಚ್ ಮಾಡೋದಿಲ್ಲ ಅಲ್ಲಿಗೆ. ಅಲ್ಲಿ ಯಾರಾದ್ರೂ ಇದ್ದಾರಾ ಇಲ್ವಾ, ಕ್ಲಾಸಸ್ ನಡೀತಾ ಇದೆಯಾ ಇಲ್ವಾ, ಯಾರು ವಿಚಾರಿಸೋದೇ ಇಲ್ಲ. ಶಾಲೆ ಇದೆ, ಮಕ್ಕಳು ಹೋಗ್ತಾ ಇದಾರೆ, ಎಸ್, ಶಿಕ್ಷಕರಿದ್ದಾರೆ, ಎಸ್, ಬಟ್ ಏನ್ ನಡೀತಾ ಇದೆ ಅಲ್ಲಿ ಎಲ್ಲ ನಾಮಕಾವಸ್ಥೆಯಾಗಿ ನಡೀತಾ ಇದೆ ಅಷ್ಟೇ. ನಾಮಕಾವಸ್ಥೆ ಅಂತ ಹೇಳೋದಕ್ಕೆ ಇಷ್ಟ ಪಡೋದಿಲ್ಲಮ್ಮ. ಯಾಕೆ ಅಂತಂದ್ರೆ ಶಿಕ್ಷಕರು ಶಿಕ್ಷಣ ಕೊಟ್ರು ಸಹ ಮಕ್ಕಳಿಗೆ ಈ ಬೇಸಿಕ್ ಸ್ಕೂಲಿಂಗ್ ಮೆಟೀರಿಯಲ್ ಅನ್ನೋದು ಬಹಳ ಮುಖ್ಯ. ಇನ್ನೊಂದು, ಇವಾಗ ಶಾಲೆ ತುಂಬಾ ಹಳೇದಾಗ್ಬಿಟ್ಟಿರುತ್ತೆ. ಅದು ಸುಣ್ಣ ಬಣ್ಣ ನೋಡೇ ಸುಮಾರು 20-25 ವರ್ಷಗಳು. ಕೆಲವು ಶಾಲೆಗಳಂತೂ ಪ್ರೀ ಇಂಡಿಪೆಂಡೆಂಟ್ ಸ್ಕೂಲ್ಸ್, ಪ್ರೀ ಇಂಡಿಪೆಂಡೆಂಟ್ ಸ್ಕೂಲ್ಸ್ ಆ ಸುಣ್ಣ ಬಣ್ಣ ನೋಡ್ದಿರಾ ಅದಲ್ಲಲ್ಲಿ ಬಿದ್ದೋಗಿ ಯಾವಾಗ ಚಾವಣಿ ಮೇಲಿಂದ ಬೀಳುತ್ತೋ ಮಕ್ಕಳಿಗೆ, ಈ ತರ ಒಂದು ಪರಿಸ್ಥಿತಿನಲ್ಲಿ ಮಕ್ಕಳು ಎಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡಕ್ಕಾಗತ್ತೆ ಸ್ಟಡೀಸ್ ಮೇಲೆ, ಅಲ್ವಾ? ಅಂಡ್ ಮೋರ್ ಓವರ್ ಮಕ್ಕಳು ಶಾಲೆಗೆ ಬರ್ಬೇಕು ಅಂತಂದ್ರೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರ್ಬೇಕು. ಹೌದು, ಅವರಿಗೆ ಬೇಕಾಗಿರುವಂತಹ ವಸ್ತುಗಳು ಏನೋ ಸಿಗ್ತಾ ಇದೆ ಅಲ್ಲಿ ಅಂದಾಗ ಖಂಡಿತ ಅವ್ರಿಗೂ ಶಾಲೆಗೆ ಬರೋಕೆ ಇಂಟ್ರೆಸ್ಟ್ ಬರುತ್ತೆ. ಖಂಡಿತ ಗವರ್ಮೆಂಟ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಯೂನಿಫಾರ್ಮ್ ಕೊಡ್ತಾ ಇದೆ, ಶೂಸ್ ಕೊಡ್ತಾ ಇದೆ ಒಂದ್ ಜೊತೆ, ಮತ್ತೆ ಮಧ್ಯಾಹ್ನದ ಬಿಸಿ ಊಟ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ಕೊಡ್ತಾ ಇದೆ. ಟೆಕ್ಸ್ಟ್ ಬುಕ್ಸ್ ಕೊಡ್ತಾ ಇದೆ, ಬಟ್ ನೋಟ್ ಬುಕ್ಸ್ ಕೊಡ್ತಾ ಇಲ್ಲ. ನೋಟ್ ಬುಕ್ಸ್ ಮಕ್ಕಳಿಗೆ ತಗೋಬೇಕು, ವಿಚ್ ಇಸ್ ರಿಯಲಿ ವೆರಿ ಡಿಫಿಕಲ್ಟ್. ತುಂಬಾ ಕಷ್ಟ ಇದೆ. ತೀರಾ ಹಳ್ಳಿಗಳಲ್ಲಿ ಮಕ್ಕಳಿಗೆ ಅದನ್ನ ಪೂರೈಸೋದು ಬಹಳ ಕಷ್ಟ ಇದೆ. ಆ ಒಂದ್ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಹೇಳಿದ್ನಲ್ಲ, ಸುಮಾರು 12,000 ರಿಂದ 15,000 ಮಕ್ಕಳಿಗೆ ಬುಕ್ಸ್, ಸ್ಟೇಷನರೀಸ್ ನ ಒದಗಿಸ್ತೀವಿ. ಅದಲ್ದಿರ ರಿನೋವೇಷನ್ ಅಂಡ್ ರೆಸ್ಟೋರೇಷನ್ ಇವಾಗ ಮುಂಚೆನೆ ಮಾತಾಡದೆ, ಪೇಂಟಿಂಗ್ ಆಗಿರಬಹುದು, ಸ್ವಲ್ಪ ಮರಮ್ಮತ್ ಆಗಿರಬಹುದು, ಇದನ್ನು ಸಾಕಷ್ಟು ಮಾಡಿಸ್ತಿರ್ತೀವಿ. ಅಂಡ್ ಮುಖ್ಯವಾಗಿ ಟಾಯ್ಲೆಟ್ಸ್. ಈಗ್ಲೂ ಸಹ ಭಾರತ ದೇಶದಲ್ಲಿ ಸಾಕಷ್ಟು ಶಾಲೆಗಳಲ್ಲಿ 0 ಟಾಯ್ಲೆಟ್ಸ್ ಇವತ್ತಿಗೂ ಸಹ. ಸೊ ಇದರಿಂದ ಏನಾಗ್ತಿದೆ, ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಶಾಲೆಯಿಂದ ಡ್ರಾಪ್ ಔಟ್ ಆಗುವಂತಹ ಒಂದು ಚಾನ್ಸಸ್ ಬಹಳ ಜಾಸ್ತಿ. ಅದು ಪ್ಯೂಬರ್ಟಿ ಅಟೆಂಡ್ ಮಾಡಿದ್ಮೇಲೆ 12, 12, 13 ವರ್ಷ ಆದ್ಮೇಲೆ ಮಕ್ಕಳು ಶಾಲೆಗಳಿಗೆ ಹೋಗೋದನ್ನ ತಂದೆ ತಾಯಂದ್ರು ತಪ್ಪಿಸ್ಬಿಡ್ತಾರೆ. ಯಾಕೆಂತಂದ್ರೆ ಓಪನ್ ಡೆಫಿಕೇಶನ್, ಬಯಲು ಶೌಚಕ್ಕೆ ಹೋದಾಗ ಎಷ್ಟು ತೊಂದರೆಗಳಿದೆ. ಸೆಕ್ಯೂರಿಟಿ ಇಲ್ಲ, ಡಿಗ್ನಿಟಿ ಇಲ್ಲ, ನಾಚಿಕೆ, ಎಷ್ಟೋ ಕಾರಣಗಳಿರುತ್ತಲ್ವಾ. ಸೊ ಅದರಿಂದ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗೋದಕ್ಕೆ ಕಷ್ಟ ಅಂತ ಹೇಳಿ ಶಾಲೆಯಿಂದಾನೇ ಉಳ್ಕೊಳ್ಬಿಡೋದು ಬಹಳ ಕೇಸಸ್ ನ ನಾವು ನೋಡಿರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಸುಮಾರು 10 ವರ್ಷಗಳಿಂದ
ಮೋರ್ ದನ್ 36 ಶಾಲೆಗಳಲ್ಲಿ 35-36 ಶಾಲೆಗಳಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿರ್ತೀವಿ. ಅದರಿಂದ ಒಂದು ಇಂಪ್ಯಾಕ್ಟ್ ಏನಾಗಿದೆ ಅಂತಂದ್ರೆ, ನಾವ್ ಎಲ್ಲಿ ನೋಡಿದ್ವೋ ಹೆಣ್ಮಕ್ಳ ಡ್ರಾಪ್ ಔಟ್ ಒಂದು ಸಂಖ್ಯೆ ಜಾಸ್ತಿ ಇರುವಂತಹ ಜಾಗದಲ್ಲಿ ರಿಟೆನ್ಷನ್ ಆಫ್ ದ ಸ್ಟೂಡೆಂಟ್ಸ್, ಹೆಣ್ಮಕ್ಳು ಮತ್ತೆ ಶಾಲೆ ಕಂಟಿನ್ಯೂ ಮಾಡಿ ಅವ್ರ ಓದಿನ ಕಡೆ ಗಮನ ಕೊಟ್ಟು ಸಮಾಜಕ್ಕೆ ಒಳ್ಳೆ ಉದಾಹರಣೆ ಆಗುವಂತ ಸಾಕಷ್ಟು ಎಕ್ಸಾಂಪಲ್ಸ್ ನಾವು ನೋಡಿದೀವಿ. ಸೊ ಅದೊಂದಿದೆ. ಮತ್ತೆ ವಿದ್ಯಾಸ್ಫೂರ್ತಿ ಕೆಳಗಡೆ ನಾವು ಸಾಕಷ್ಟು ಶಾಲೆಗಳಲ್ಲಿ ಸ್ಟೂಡೆಂಟ್ಸ್ ಇದಾರೆ, ಆದ್ರೆ ಟೀಚರ್ಸ್ ಇಲ್ಲ. ಅಂತ ಶಾಲೆಗಳಲ್ಲಿ ನಾವು ಗೆಸ್ಟ್ ಟೀಚರ್ಸ್ ಸಹ ಕೊಟ್ಟಿದೀವಿ. ನಮ್ಮ ಸಂಸ್ಥೆಯಿಂದ ಸುಮಾರು 15 ಗೆಸ್ಟ್ ಟೀಚರ್ಸ್ ನ ಈ ಕಡೆ ತಲಕಾಡು, ನಾಗರಹೊಳೆ ಹತ್ರ, ಆಮೇಲೆ ಈ ಕಡೆ ನಮ್ಮ ಬೆಂಗಳೂರಿನಲ್ಲೇ 3-4 ಶಾಲೆಗಳಲ್ಲಿ, ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಲೆ, ದೇವನಹಳ್ಳಿನಲ್ಲಿ ಒಂದು ಶಾಲೆ, ಈ ತರ ಸಾಕಷ್ಟು ಕಡೆ ನಾವು ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸ್ ಸಹ ಕೊಟ್ಟಿದೀವಿ. ಸೊ ಇದಿಷ್ಟು ಇದೀರಾ ಸಾಕಷ್ಟು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಸ್, ವಿದ್ಯಾರ್ಥಿ ವೇತನ ಅಂದ್ರೆ ಸಿಂಗಲ್ ಪ್ಯಾರೆಂಟ್ ಇದ್ಕೊಂಡು ತಾಯಿ ತೀರಾ ಕಷ್ಟದಲ್ಲಿದ್ದು ಆ ಮಗುವಿನ ಓದು ಕಂಟಿನ್ಯೂ ಮಾಡಕ್ ಆಗದಿರುವಂತಹ ಪರಿಸ್ಥಿತಿನಲ್ಲಿ ಅಂತಹ ಮಕ್ಕಳಿಗೆ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಆ ಮಗುವನ್ನ ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೂ ಸಾಕಷ್ಟು ಶ್ರಮ ಪಡ್ತಿದೀವಿ. ಆಮೇಲೆ ಇನ್ನು ವಿದ್ಯಾಸ್ಫೂರ್ತಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮುಖ್ಯವಾಗಿ ಮಕ್ಕಳು ಯೂನಿಫಾರ್ಮ್ಸ್, ಶೂಸ್ ಇದು ಸಹ ಕೆಲವು ಜಾಗದಲ್ಲಿ ಅವಶ್ಯಕತೆ ಇರುವಂತಹ ಜಾಗದಲ್ಲಿ ಕೊಡ್ತಾ ಇದೀವಿ. ನಾಗರಹೊಳೆ ಸುತ್ತಮುತ್ತಲು ಸುಮಾರು 5-6 ಶಾಲೆಗಳಲ್ಲಿ ನಾವು ಯೂನಿಫಾರ್ಮ್ಸ್ ಮತ್ತೆ ಶೂಸ್ ಎಲ್ಲ ಕೊಟ್ಟಿದೀವಿ. ನಮ್ ಪ್ರಕಾರ ಅದು ಯೂನಿಫಾರ್ಮ್ ಅಂಡ್ ಶೂ, ಬಟ್ ಆ ಮಕ್ಕಳಿಗೆ ಅದು ಬಟ್ಟೆ. ಗವರ್ಮೆಂಟ್ ಕೊಟ್ಟಿರುವಂತಹ ಒಂದು ಜೊತೆ ಯೂನಿಫಾರ್ಮ್ ಒಗಿಬೇಕು ಅಂತಂದ್ರು ಅವ್ರ ಹತ್ರ ಒಂದು ಡೀಸೆಂಟ್ ಆಗಿರೋ ಒಂದು ಜೊತೆ ಬಟ್ಟೆ ಇಲ್ಲ ಹಾಕೊಂಡು ಅದನ್ನ ಒಗ್ದು ಹಾಕಕ್ಕೆ. ಸೊ ಅಂತ ಮಕ್ಕಳಿಗೆ ನಮ್ಮ ಕಡೆಯಿಂದ ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟ್ಸ್ ಕೊಟ್ಟು ಆ ಮಕ್ಕಳು ನೀಟ್ ಆಗಿರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವ್ ಎಲ್ಲ ತರ ಸೌಲಭ್ಯಗಳನ್ನು ಮಾಡ್ಕೊಡ್ತಾ ಇದೀವಿ. ಗ್ರೇಟ್. ಎಷ್ಟು ವರ್ಷದಿಂದ ರನ್ ಆಗ್ತಾ ಇದೆ ಮೇಡಮ್? 10 ವರ್ಷ ಕಂಪ್ಲೀಟ್ ಆಯ್ತಮ್ಮ. ಓಕೆ, 10 ವರ್ಷ ಕಂಪ್ಲೀಟ್ ಆಯ್ತು. ಎಸ್, 10 ವರ್ಷ ಕಂಪ್ಲೀಟ್ ಆಯ್ತು. ಸಂಸ್ಥೆ ಶುರುವಾಗಿದ್ದು 3 ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ಇವತ್ತು ನೀವೇ ಹೇಳಿದ್ರಿ 55,000ಕ್ಕೂ ಹೆಚ್ಚು ಮಕ್ಕಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಇಂಪ್ಯಾಕ್ಟ್ ಆಗಿದೆ, ವಿದ್ಯಾಸ್ಫೂರ್ತಿ ಕಡೆಯಿಂದ. ಸೊ ಮಹಿಳೆಯರಿಗೂ ಸಹ ಒಂದು ಆಕ್ಟಿವಿಟಿ ಇದೆ, ಅದು ಪ್ರೇರಣಾ ಅಂತ ಹೇಳಿ. ಟೈಲರಿಂಗ್ ಯೂನಿಟ್ 80 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ಅಲ್ಲಿ ಬಂದು ಇಂಡಸ್ಟ್ರಿಯಲ್ ಗ್ರೇಡ್ ಟೈಲರಿಂಗ್ ಮಿಷಿನ್ ಮೇಲೆ ನಾವು ಹೆಣ್ಮಕ್ಳಿಗೆ, ಅವಶ್ಯಕತೆ ಇರುವಂತಹ ಹೆಣ್ಮಕ್ಳಿಗೆ ನಾವು ಟೈಲರಿಂಗ್ ಹೇಳ್ಕೊಡ್ತಿರ್ತೀವಿ. ಅದರಿಂದ ಏನಾಗತ್ತೆ ಅಂತಂದ್ರೆ, ಇದರ್ ದೇ ಆರ್ ಇಂಡಸ್ಟ್ರಿ ರೆಡಿ, ಯಾವ್ದಾದ್ರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಿ ಅವರ ಸಂಸಾರನ ಅಥವಾ ಅವರು ಒಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅವ್ರ ಸ್ವಂತದಾದ್ರೂ ಏನಾದ್ರು ಮಾಡಬಹುದು. ಸೊ ಇದು ಮತ್ತೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನಾವು ಸುಮಾರು 500 ಮಂದಿ ಹೆಂಗಸರಿಗೆ, ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 4-5 ರೂರಲ್ ಏರಿಯಾಸ್, ವಿಲೇಜಸ್ ನಲ್ಲಿ ನಾವು ಪ್ರತಿ ತಿಂಗಳು ಡೊನೇಟ್ ಮಾಡ್ತೀವಿ. ಆಮೇಲೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್, ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಗವರ್ಮೆಂಟ್ ಶಾಲೆಗಳಲ್ಲಾಗ್ಲಿ ಅಥವಾ ಹಳ್ಳಿಗಳಲ್ಲಾಗ್ಲಿ ಆಶಾ ವರ್ಕರ್ಸ್ ಮೂಲಕ ಅವ್ರನ್ನ ಎಂಗೇಜ್ ಮಾಡಿ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೆ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಸಹ ಸಾಕಷ್ಟು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ. ಸದ್ಯಕ್ಕೆ ಇಷ್ಟು ಮಾಡ್ತಿದೀವಿ. ಮುಂದಕ್ಕೆ ಮಾಡಿರೋದು ಋಣ ಮಾತ್ರ, ಮಾಡ್ಬೇಕಾಗಿರೋದು ಬೆಟ್ಟದಷ್ಟಿದೆ. ಓಕೆ, ಗ್ರೇಟ್. ಇವಾಗ ನಿಮ್ ಜೊತೆಲಿ ಕೆಲಸ ಮಾಡ್ತಾ ಇರೋರು ಇನ್ನೂ ಎಷ್ಟು ಜನ ಇದ್ದಾರೆ ಮೇಡಮ್ ನಿಮ್ಮ ಸಂಸ್ಥೆಯಲ್ಲಿ? ಸೇವೆ ಸಲ್ಲಿಸ್ತಾ ಇರೋರು ಜಾಸ್ತಿ ಜನ ಇಲ್ಲಮ್ಮ. ನಿಜ ಹೇಳ್ಬೇಕು ಅಂತಂದ್ರೆ ನನ್ ವಾಲಂಟಿಯರ್ಸ್ ನನ್ಗೆ ಸ್ಟ್ರೆಂತ್. ಎಂಪ್ಲಾಯೀಸ್ ಅಂತ ಬಹಳ ಕಡಿಮೆ ಇದ್ದಾರೆ. ಸ್ವಯಂ ಸೇವಕರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಒಂದು ಕೆಲ್ಸನ ನೋಡಿ ಇಷ್ಟಪಟ್ಟು ಅವರು ಈ ಒಂದು ಕೆಲ್ಸಕ್ಕೆ ಕೈ ಜೋಡಿಸಿ ಮುಂದಕ್ಕೆ ನಡೆಯುವಂತವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅವ್ರ ಮೂಲಕನೇ ನಾವು ಬೆನಿಫಿಷರೀಸ್ ದಾನ ಮಾಡೋರು ಎಷ್ಟು ಇಂಪಾರ್ಟೆಂಟ್, ಆ ದಾನ ನಾವು ಅಪಾತ್ರ ದಾನ ಆಗ್ಬಾರ್ದು ಅಂತ ನೋಡ್ಕೊಳ್ಳೋದನ್ನು ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದ್ರೆ ದಾನಿಗಳು ನಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ನಾವ್ ಇದನ್ನ ಕರೆಕ್ಟ್ ಆಗಿರೋ ಜಾಗಕ್ಕೆ ಕೊಡ್ತಾ ಇದೀವ ಇಲ್ವಾ ಅಂತ 1000 ಸತಿ ಯೋಚನೆ ಮಾಡಿ ಕೊಟ್ಟಿರ್ತಾರೆ. ಸೊ ಆ ದಾನನ ಕರೆಕ್ಟ್ ಆದಂತ ಒಂದು ನಿಟ್ಟಿನಲ್ಲಿ ನಾವು ಅದನ್ನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನಿಮ್ಮ ಸದ್ಯಕ್ಕೆ ನಿಮ್ಮ ಈ ಹೋಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್? ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? ಫಲಾನುಭವಿಗಳು 14 ಮಂದಿ ಇದಾರಮ್ಮ. 14 ಜನ ಹೆಣ್ಮಕ್ಳೇ ಇದ್ದಾರೆ. ಹೌದು. ಓಕೆ, ನೀವು ಮೊದಲನೇದಾಗಿ ಕೃತಜ್ಞತಾ ಟ್ರಸ್ಟ್ ನ ಶುರು ಮಾಡಿದಾಗ
ಯಾಕೆ ಶುರು ಮಾಡ್ಬೇಕು ಅಂತ ಅನ್ನಿಸ್ತು? ಎಲ್ಲಿಂದ ಪ್ರೇರಣೆ ನಿಮ್ಗೆ ಇದಕ್ಕೆಲ್ಲ? ಸಮಾಜದಿಂದ ನಾವು ತಗೊಂಡಿರೋದು ತುಂಬಾ ಇದೆ. ಹ್ಮ್ ಆದ್ರೆ ನಾವ್ ಎಷ್ಟು ಮಾತ್ರ ವಾಪಸ್ ಕೊಟ್ಟಿರ್ತೀವಿ ಅನ್ನೋದು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಹ್ಮ್ ಅಂಡ್ ನನ್ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಬರೋದು ಒಂದು ಕಾರ್ಯ, ಒಂದು ಸಾಧನೆ ಅಥವಾ ಒಂದು ರೀಸನ್. ಸೊ ಆ ರೀಸನ್ ನನ್ಗೆ 15 ವರ್ಷದ ಮುಂಚೆ ನಾನು ಟ್ರಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಮಕ್ಕಳನ್ನ ನೋಡ್ಕೋಬೇಕು, ಖಂಡಿತ ಯಾವ್ದು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಇರ್ಲಿಲ್ಲ. ನನ್ನ ಒಂದು ಕಾರ್ಪೊರೇಟ್ ಜಾಬ್ ನಾನು ಬಿಟ್ಟು ಬಂದಿದ್ದು ಸ್ವಲ್ಪ ಏನಾದ್ರೂ ಬೇರೆ ಮಾಡ್ಬೇಕು ಅಂತ. ಯಾಕೆಂದ್ರೆ ನನ್ಗೆ ಆ ಒಂದು 9 to 5 ಜಾಬ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಈ ಒಂದು ಜನರಲ್ ರ್ಯಾಟ್ ರೇಸ್ ಇಂದ ನಾನು ಆಚೆ ಬಂದು ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅದು ದಿನೇ ದಿನೇ ನಾನು ಪ್ರತಿ ಒಂದೊಂದು ಚಿಕ್ಕ ವಿಚಾರದಿಂದ ಹಿಡಿದು ಎಲ್ಲಾನು ಕಲ್ತು ಸಾಕಷ್ಟು ಎಡವಟ್ಟು, ಸಾಕಷ್ಟು ಏಟುಗಳು ಎಲ್ಲ ತಗೊಂಡು ನಾನು ಈ 15 ವರ್ಷದಲ್ಲಿ ನಾನು ಕಲ್ತಿರುವಂತದ್ದು ಸಾಕಷ್ಟಿದೆ. ಓಕೆ, ಇಷ್ಟೆಲ್ಲಾ ಕೆಲ್ಸಗಳನ್ನ ಮಾಡ್ತಿದ್ದೀರಿ ಅಂದ್ರಿ, ತುಂಬಾ ಸುಲಭ ಅಲ್ಲ. ಇದಕ್ಕೆ ಒಂದ್ ಫಂಡ್ ರೈಸ್ ಮಾಡೋದಿರ್ಬಹುದು, ಅಥವಾ ಕೊಡಿ ಅಂದಿದ ತಕ್ಷಣ ಜನ ಕೊಡಕ್ ತಯಾರಿರಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಆಮೇಲೆ ಈ ತರದ್ ಸಂಸ್ಥೆಗಳು ಸಾಕಷ್ಟು ಇರ್ಬಹುದು. ಜನ ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡುವಾಗ ನಮ್ಮ ಸಂಸ್ಥೆಗೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ನೀವು ಅನ್ನೋಂತ ಪ್ರಶ್ನೆ ಕೂಡ ಅಲ್ಲಿ ಹೇಳತ್ತೆ. ಸೊ ಫಂಡ್ ರೈಸ್ ಮಾಡುವಾಗ ಹೇಗೆ ಫಂಡ್ ರೈಸ್ ಮಾಡ್ತೀರಾ? ಮತ್ತೆ ವಾಟ್ ಸ್ಪೆಷಲ್? ಈಗ ಕೃತಜ್ಞತಾ ಅಂದಿದ ತಕ್ಷಣ ಏನ್ ಸ್ಪೆಷಾಲಿಟಿ ಇದೆ ಅಲ್ಲಿ? ಖಂಡಿತ, ಸಿ ದಿಸ್ ಇಸ್ ಅ ವೆರಿ ವ್ಯಾಲಿಡ್ ಕ್ವೆಶ್ಚನ್. ಯಾಕೆಂತಂದ್ರೆ ನಾನು ಯಾಕೆ ನಿಮ್ ಸಂಸ್ಥೆಗೆ ಮಾಡ್ಬೇಕು ಅಂತ. ಟ್ರಾನ್ಸ್ಪರೆನ್ಸಿ ಅಂಡ್ ಟ್ರಸ್ಟ್, ದೀಸ್ ಆರ್ 2 ಬಿಗ್ಗೆಸ್ಟ್ ಟೀಸ್. ಟ್ರಾನ್ಸ್ಪರೆನ್ಸಿ ಯಾಕೆ ಬೇಕು? ನಾವು ಮಾಡ್ತಿರುವಂತಹ ಕೆಲಸ ಪಾರದರ್ಶಕತೆ ಇಲ್ಲ ಅಂತಂದ್ರೆ ಯಾರು ನಮ್ಮನ್ನ ನಂಬೋದಿಲ್ಲ. ಇವತ್ತು ಈ ಕ್ಷಣದಲ್ಲಿ ಯಾರಾದ್ರೂ ದಾನಿ ಬಂದು ನಾನು ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾನು ದಾನ ಮಾಡಿದೀನಿ, ಅದು ಎಲ್ಲಿ ಹೇಗೆ ಅದು ಖರ್ಚಾಗ್ತಿದೆ ಅಂತಂದ್ರೆ ತೋರ್ಸೋದಕ್ಕೆ ನಾನ್ ರೆಡಿ. ಸೊ ಅಷ್ಟು ಕಾನ್ಫಿಡೆನ್ಸ್. ಯಾಕೆಂತಂದ್ರೆ ಯಾವುದೇ ಒಂದು ಕಾರಣಕ್ಕೆ ಒಂದೇ ರೂಪಾಯಿ ಸಹ ಇಲ್ಲಿ ಅನ್ಅಕೌಂಟ್ ಆಗಿ ಹೋಗೋದಿಲ್ಲ. ಅಂಡ್ ನಮ್ಮ ಅಕೌಂಟ್ಸ್ ಆಗ್ಲಿ, ರಿಪೋರ್ಟ್ಸ್ ಆಗ್ಲಿ ನಮ್ಮ ವೆಬ್ಸೈಟ್ ನಲ್ಲಿ ಎಲ್ಲ 9 ವರ್ಷದ ರಿಪೋರ್ಟ್ಸ್ ಮತ್ತೆ ಅಕೌಂಟ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಸೊ ಅದನ್ನ ನೋಡಬಹುದು. ಯಾರಾದ್ರೂ ಕೊಟ್ಟಿರುವಂತಹ ದುಡ್ಡು ಯಾವ ಆಕ್ಟಿವಿಟಿಗೆ ಎಷ್ಟು ಹೋಗಿದೆ ಅಂತ ಖಂಡಿತ ಅಲ್ಲಿ ಗೊತ್ತಾಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್, ಎಲ್ಲವೂ ಟ್ರಾನ್ಸ್ಪರೆಂಟ್. ಅಂಡ್ ಮೋರ್ ಎವ್ರಿ ರೂಪಿ ವಿಚ್ ಕಮ್ಸ್ ಇನ್, ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ಅಕೌಂಟೆಡ್ ಅಂತ ಹೇಳಿದಾಗ ಪ್ರತಿ ಒಂದು ರೂಪಾಯಿಗೂ ಒಂದು ರೆಸಿಪ್ಟ್ ನಾವು ದಾನಿಗಳಿಗೆ ಖಂಡಿತ ಕೊಡ್ತೀವಿ. ಗ್ರೇಟ್ ಗ್ರೇಟ್. ಇಲ್ಲಿ ಫಂಡ್ ರೈಸ್ ಮಾಡ್ಬೇಕು ಅಂದಾಗ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ? ಹೇಗ್ ಕಾಂಟ್ಯಾಕ್ಟ್ ಮಾಡ್ತೀರಾ ಮೇಡಮ್? ಬೈ ಗಾಡ್ಸ್ ಗ್ರೇಸ್ ಮಧು, ಇಷ್ಟರವರೆಗೂ ನಾನ್ ಕೋಲ್ಡ್ ಕಾಲ್ಸ್ ಖಂಡಿತ ಮಾಡಿಲ್ಲ. ಇದುವರೆಗೂ ನಮ್ಗೆ ಯಾರು ಮುಂದೆ ಬಂದು ನಮಗ್ ಸಹಾಯ ಮಾಡಿದಾರೋ ಅವ್ರನ್ನ ಕೇಳಿರ್ತೀನಿ. ಮತ್ತೆ ಈ ತರ ಒಂದ್ ಮಾಡ್ತಿದೀವಿ, ನೀವು ಇಷ್ಟ ಇದ್ರೆ ಮಾಡ್ತೀರಾ, ಸಹಾಯ ಮಾಡಕ್ ಇಷ್ಟ ಇದ್ಯಾ ಅಂತ ಹೇಳಿ. ಅದು ಬಿಟ್ಟು ನಾನು ಕೋಲ್ಡ್ ಕಾಲ್ಸ್ ಅಂತ ಮಾಡಿಲ್ಲ. ಬಟ್ ಅಫ್ ಕೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಜನರಲ್ ಆಗಿ ಒಂದು ಪೋಸ್ಟ್ ಮಾಡೋದು, ಮತ್ತೆ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕೋದು, ತಿಳಿದಿರುವಂತವ್ರಿಗೆ ಹೇಳೋದು, ವಾಲಂಟಿಯರ್ಸ್ ನ ಜನರೇಟ್ ಮಾಡೋದು, ಇದನ್ನೆಲ್ಲ ಖಂಡಿತ ಮಾಡೇ ಮಾಡ್ತೀವಿ. ಅಂಡ್ ನಾನ್ ಹೇಳಿದ್ನಲ್ಲ, ಮೈ ವಾಲಂಟಿಯರ್ಸ್ ಆರ್ ಮೈ ಸ್ಟ್ರೆಂತ್. ಖಂಡಿತ ನಮ್ಮಲ್ಲಿರುವಂತಹ ಸ್ವಯಂ ಸೇವಕರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದಷ್ಟು ನಾನು ನನ್ನ ಕಡೆಯಿಂದ ಐ ಆಮ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪೈಲಟ್ ಫಂಡ್ ರೈಸರ್. ಅದು ಬಿಟ್ಟು ಪೀಪಲ್ ಫಾಲೋ. ಓಕೆ ಓಕೆ. When I can't do something, I can't expect anybody else to do this. ಖಂಡಿತ ಹೌದು, ಖಂಡಿತ ಹೌದು. ಇದುವರೆಗೂ ನೀವು ಇವಾಗ ಹೇಳಿದ್ರಿ 14 ಜನ ಹೆಣ್ಮಕ್ಳು ಈಗ ನಿಮ್ಮ ಸಂಸ್ಥೆ ಜೊತೆಲಿ ಇದ್ದಾರೆ ಅಂತ. ಎಷ್ಟು ಜನ ಹೊರಗಡೆ ಹೋಗಿದ್ದಾರೆ? ಹೇಗಿದ್ದಾರೆ ಅವರೆಲ್ಲಾನು? ಏನೇನೆಲ್ಲ ಮಾಡ್ತಿದ್ದಾರೆ? ಇನ್ನು ಆ ಒಂದು ಸಿಚುವೇಶನ್ ಬಂದಿಲ್ಲ ಮಧು. ಯಾಕೆಂತಂದ್ರೆ ಐ ಟೋಲ್ಡ್ ಯು ಅಲ್ಲ, ದೊಡ್ಡವಳು ಬಂದು ಈಗ ಶಿ ಈಸ್ ವಿತ್ ಅಸ್ ಫಾರ್ ಆಲ್ಮೋಸ್ಟ್ 8 years ನೌ. ಇವಾಗ ಅವಳು BBA ಫಸ್ಟ್ ಇಯರ್ ಅಲ್ಲಿ ಇದ್ದಾಳೆ. ಸೊ ಇನ್ನು ಅವಳು ಮುಂದಕ್ಕೆ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಸಕ್ಸಸ್ ಸ್ಟೋರೀಸ್ ಕೃತಜ್ಞತಾ ಚಿಲ್ಡ್ರನ್ ಹೋಮ್ ಇಂದ ಬರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಸಾಕಷ್ಟು ಜನ ಹೆಣ್ಮಕ್ಳು ಔಟ್ಸೈಡ್, ನಾನು ಹೇಳಿದ್ನಲ್ಲ ಸ್ಕಾಲರ್ಶಿಪ್ಸ್ ತಗೊಂಡು ಓದ್ತಾರೆ ಅಂತ ಹೇಳ್ಬಿಟ್ಟು, ಆಲ್ರೆಡಿ ಒಂದ್ ಹುಡುಗಿ ಬಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾಳೆ. ಅವಳಿಗೆ ಕಾಗ್ನಿಸೆಂಟ್ ಅಲ್ಲಿ ರೀಸೆಂಟ್ ಆಗಿ ಪ್ಲೇಸ್ಮೆಂಟ್ ಸಹ ಆಯ್ತು.
ಗ್ರೇಟ್ ಗ್ರೇಟ್. ಅದಲ್ದಿರ ಇವಾಗ ಇನ್ನೊಂದು ಹುಡುಗಿ ಬಂದು BA MS ಮಾಡ್ತಿದ್ದಾಳೆ ಮಂಗಳೂರಿನಲ್ಲಿ ಶಾರದಾ ಕಾಲೇಜ್ ನಲ್ಲಿ. ಸೊ ಅದಲ್ದಿರ BCA ಒಬ್ಳು ಮಾಡ್ತಿದ್ದಾಳೆ. ಸೊ ಹೆಣ್ಮಕ್ಳಿಗೆನೆ ಜಾಸ್ತಿ ಪ್ರಾಮುಖ್ಯತೆ. BCA ಮಾಡ್ತಿದ್ದಾಳೆ ಒಬ್ಳು, BA LLB ಮಾಡ್ತಿದ್ದಾಳೆ ಒಬ್ಳು ಮಗಳು ನನ್ಗೆ. ಇನ್ನೊಂದ್ ಬಂದು ಸಾಕಷ್ಟು ಬ್ಲೈಂಡ್ ಸ್ಟೂಡೆಂಟ್ಸ್ ನಾವು ಸ್ಕಾಲರ್ಶಿಪ್ಸ್ ಕೊಟ್ಟಿದೀವಿ. ಅಂತ ನಿಟ್ಟಿನಲ್ಲಿ ಒಬ್ಬ ಹುಡುಗ ಸಂಪತ್ ಅಂತ ಹೇಳಿ ಅವನು MA ಕಂಪ್ಲೀಟ್ ಮಾಡ್ಬಿಟ್ಟು ಇವಾಗ IAS ನಲ್ಲಿ ಕ್ಲರಿಕಲ್ ಜಾಬ್ ಮಾಡ್ತಿದ್ದಾನೆ, ಕಂಪ್ಲೀಟ್ಲಿ ಬ್ಲೈಂಡ್. ದಟ್ ಇಸ್ ಅ ವೆರಿ ಸಕ್ಸಸ್ ಸ್ಟೋರಿ. ಇನ್ನೊಬ್ಬ ಹುಡುಗ ಹೈದರ್ ಅಲಿ ಅಂತ ಹೇಳಿ ಅವನು MA ಕಂಪ್ಲೀಟ್ ಮಾಡ್ಕೊಂಡ ಇವಾಗ ಸಿಲಿಗುರಿನಲ್ಲಿ ಕಂಪ್ಯೂಟರ್ ಟ್ರೈನರ್, ಅಂದ್ರೆ ಬ್ಲೈಂಡ್ ಸ್ಟೂಡೆಂಟ್ಸ್ ಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡುವಂತಹ ಒಂದು ಕೆಲಸ ಮಾಡ್ತಿದ್ದಾನೆ. ಈ ತರ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ನ ಟೆಸ್ಟಿಮೋನಿಯಲ್ಸ್ ನ ನಾನು ಹೇಳ್ಬಹುದು. ಓಕೆ, ಗ್ರೇಟ್. ಈಗ ನೀವು ನಿಮ್ಮ ವೆಬ್ಸೈಟ್ ನ ಚೆಕ್ ಮಾಡಿದಾಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅಥವಾ ಯಾವ್ದೇ ತರದ ಸರ್ವಿಸ್ ಹೇಗ್ ಕೊಡಬಹುದು ಅಂದಾಗ ನೀವು ಅಲ್ಲಿ ಐದರ್ ಡೊನೇಷನ್ ಕೊಡಬಹುದು ಅಥವಾ ಸ್ಕಿಲ್ಸ್ ಮೂಲಕ ಕೂಡ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಬಹುದು, ವಾಲಂಟಿಯರ್ಸ್ ಆಗಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಎಲ್ಲ ಇದೆ. ಹೇಗೆ ಪಾರ್ಟಿಸಿಪೇಟ್ ಮಾಡಬಹುದು? ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಅಥವಾ ನಿಮ್ ಜೊತೆಲಿ ನಾವು ಭಾಗವಹಿಸಬೇಕು ಅನ್ನೋ ಇಚ್ಛೆ ಇದ್ದಲ್ಲಿ ಜನ ಹೇಗ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು? ಮತ್ತೆ ಯಾವ ತರದಲ್ಲಿ? ನನ್ನ ಫೋನ್ ನಂಬರ್ ಇದೆ, ಯಾರಾದ್ರೂ ಸರಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಎನಿ ಟೈಮ್ ಫೋನ್ ಮಾಡಿ ಅವರ ಒಂದು ಆಲೋಚನೆ ನನ್ನ ಹತ್ರ ಶೇರ್ ಮಾಡ್ಕೊಂಡಾಗ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಬೋದು. ಬಿಕಾಸ್ ವಾಲಂಟಿಯರಿಂಗ್ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದೊಂದು ಥಾಟ್ ಇರುತ್ತೆ. ಎಲ್ರು ಒಂದೇ ಮಾಡ್ಬೇಕು ಅಂತ ಇಲ್ಲಲ್ಲ. ಒಬ್ರಿಗೆ ಲೇಕ್ ಕ್ಲೀನಿಂಗ್ ಮಾಡ್ಬೇಕು ಅನ್ನೋ ಇಚ್ಛೆ ಇರುತ್ತೆ, ಇನ್ನೊಬ್ರು ತಮ್ಮ ಈ ಪರಿಸರದಲ್ಲಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಕೆಲವರು ಸ್ಯಾಪ್ಲಿಂಗ್ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಕೆಲವರು ಸೀಡ್ ಬಾಲ್ಸ್ ಮಾಡ್ಬೇಕು ಅನ್ಕೊಳ್ತಾರೆ, ಕೆಲವರು ಟೀಚ್ ಮಾಡ್ಬೇಕು ಅನ್ಕೊಳ್ತಾರೆ, ಕೆಲವರು ಬಂದ್ ಸಂಸ್ಥೆನಲ್ಲಿ ನಾವು ಅಡಿಗೆ ಮಾಡಕ್ಕೂ ರೆಡಿ ಇದ್ದೀವಿ ಅನ್ನೋ ಒಂದು ಆಲೋಚನೆನ ಶೇರ್ ಮಾಡ್ಕೊಳ್ತಾರೆ. ಈ ತರ ಪ್ರತಿ ಒಬ್ರು ಅವರು ಮಾಡ್ಬೇಕು ಅಂತ ಅನ್ಕೊಂಡಿರುವಂತಹ ಒಂದು ಸ್ವಯಂ ಸೇವೆನ ನನ್ನ ಹತ್ರ ಶೇರ್ ಮಾಡಿದ್ರೆ ಅದನ್ನ ಹೇಗ್ ಮಾಡ್ಬಹುದು ಅಥವಾ ನಮ್ ಕಡೆಯಿಂದ ನಾವು ಅವ್ರಿಗೆ ಯಾವ ತರ ಗೈಡ್ ಮಾಡಬಹುದು ಅನ್ನೋದನ್ನ ಖಂಡಿತ ನಾನು ಡಿಸ್ಕಸ್ ಮಾಡಬಹುದು. ನೀವು ಶೇರ್ ಮಾಡಿ ಆಮೇಲೆ. ಓಕೆ, ಅದು ವಾಲಂಟಿಯರ್ ಆಗಿ ಆದ್ರೂ ಇರಬಹುದು ಅಥವಾ ಡೊನೇಟ್ ಮಾಡೋರಾಗಿ ಆದ್ರೂ ಇರಬಹುದು ಅಥವಾ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ಅವರು ಕೂಡ ಆಗಿರಬಹುದು. ಕೆಲವು ಸತಿ ಕೆಲವರು ಅವರ ಸ್ಪೆಷಲ್ ಅಕೇಶನ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ವೆರಿ ಕ್ಲಿಯರ್, ನಮ್ಮ ಸಂಸ್ಥೆನಲ್ಲಿ ನಾವು ಕೇಕ್ ಕಟ್ ಮಾಡಕ್ ಅವಕಾಶ ಕೊಡೋದಿಲ್ಲ. ದಟ್ ಇಸ್ ಅ ಪಾಲಿಸಿ. ನೀವು ಬನ್ನಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಕಮ್ಯುನಿಕೇಶನ್ ಬಿಲ್ಡ್ ಮಾಡಿ. ಯಾವತ್ತೇ ಆಗ್ಲಿ ಮಕ್ಕಳಿಗೆ ಬಾಹ್ಯ ಪ್ರಪಂಚದ ಒಂದು ಏನು ಒಡನಾಟ ಇದ್ರೆ ಮಾತ್ರನೇ ಕಮ್ಯುನಿಕೇಶನ್ ಬಿಲ್ಡ್ ಆಗೋದು, ಅವರಲ್ಲಿರುವಂತಹ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಕಡಿಮೆ ಆಗೋದು, ಅಥವಾ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅಂತ ನಾವೇನ್ ಹೇಳ್ತೀವಿ, ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗೋದು. ಸೊ ನೀವು ಬನ್ನಿ, ನಿಮ್ಮ ಒಂದು ಸ್ಟೋರಿ ಶೇರ್ ಮಾಡಿ, ಮಕ್ಕಳಿಗೆ ಇನ್ಸ್ಪೈರ್ ಮಾಡಿ. ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನೋ ಅಬ್ಜೆಕ್ಷನ್. ಬಟ್ ಕೇಕ್ ಕಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ. ಓಕೆ, ಕೊನೆಯದಾಗಿ ನಿಮ್ಮ ಸಂಸ್ಥೆ ಬಗ್ಗೆ ಜನಕ್ಕೆ ಏನ್ ಹೇಳ್ಬೇಕು ಅಂತ ಅನ್ನಿಸ್ತಿದೆ ಮೇಡಮ್? ನಿಮ್ಮ ಸಂಸ್ಥೆ ಬಗ್ಗೆ ಆದ್ರೂ ಇರಬಹುದು ಅಥವಾ ಇವತ್ತಿನ ಯುವ ಜನತೆಗೆ ಈ ಎಲ್ಲಾ ಚಟುವಟಿಕೆಗಳಿಂದ ದೂರ ಇರುವಂತಹ ಯುವ ಜನತೆ ಯಾಕೆ ಬೇಕು, ನನ್ನನ್ನ ನಾನ್ ನೋಡ್ಕೊಂಡ್ರೆ ಸಾಕು ಅಂತ ನೀವು ಕೂಡ ಇಬ್ರು ಹೆಣ್ಮಕ್ಳ ತಾಯಿ, ಅವರನ್ನು ಕೂಡ ಇದೇ ಹಾದಿಯಲ್ಲಿ ತರ್ತಾ ಇದ್ದೀರಾ. ಯೂತ್ಗೆ ಕೊಡುವಂತ ಒಂದ್ ಮೆಸೇಜ್ ಆಗಿರಬಹುದು, ನಿಮ್ಮ ಸಂಸ್ಥೆಯಿಂದ ಏನ್ ಹೇಳ್ತೀರಾ? ಮೆಸೇಜ್ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಾತಾಗತ್ತಮ್ಮ. ಆದ್ರೆ ನಮ್ಮ ಜೀವನನ ಮೀನಿಂಗ್ಫುಲ್ ಆಗಿ ಮಾಡ್ಬೇಕು, ಮೀನಿಂಗ್ಫುಲ್ ಆಗಿ ನಾವು ಲೀಡ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ಖಂಡಿತ ಹೇಳ್ತೀನಿ. ಯಾಕೆಂತಂದ್ರೆ ನಾವು ನಮ್ಮಲ್ಲಿ ಕೃತಜ್ಞತೆ ಅನ್ನೋದು ಇಲ್ದಿದ್ರೆ ನಾವು ನಮ್ಮ ಜೀವನ ಖಂಡಿತ ಸಾಧ್ಯನೇ ಇಲ್ಲ. ನಾವು ತಗೊಂಡಿರೋ ಏನಕ್ಕಾದ್ರೂ ಆಗಿರ್ಬಹುದು, ಇನ್ಫ್ಯಾಕ್ಟ್ ಅವ್ರ ಸ್ವಂತ ತಂದೆ ತಾಯಂದ್ರ ಬಗ್ಗೆ ಆದ್ರೂ ಆಗಿರಬಹುದು, ಸಮಾಜದ ಬಗ್ಗೆ ಆಗಿರಬಹುದು, ಗುರು ಹಿರಿಯರ ಬಗ್ಗೆ ಆಗಿರಬಹುದು, ಅವ್ರ ಫ್ರೆಂಡ್ಸ್ ಬಗ್ಗೆ ಆಗಿರಬಹುದು, ಒಂದಿಷ್ಟು ಗ್ರಾಟಿಟ್ಯೂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಕೃತಜ್ಞತೆ ಇಲ್ಲ ಅಂತಂದ್ರೆ ನಾವ್ ಏನು ತಗೊಳ್ಳೋದಕ್ಕೆ ಅರ್ಹತೆ ನಮ್ಮಲ್ಲಿ ಖಂಡಿತ ಇರೋದೇ ಇಲ್ಲ. ಕೃತಜ್ಞತೆ ಬಹಳ ಮುಖ್ಯ. ಕೃತಜ್ಞತೆ ಇರ್ಲಿ, ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಲಿ, ನಮ್ಮ ತಂದೆ ತಾಯಂದರಿಗೆ, ನಮ್ಮ ಗುರು ಹಿರಿಯರಿಗೆ, ಸ್ನೇಹಿತರಿಗೆ ನಮ್ಮದೇ ಸ್ವಲ್ಪ ಸಮಯ ಕೊಡ್ಲಿ. ಮುಖ್ಯವಾಗಿ ಇದೊಂದು ಚಿಕ್ಕ ಚೇಂಜಸ್ ನಾವು ಜೀವನದಲ್ಲಿ ಮಾಡ್ಕೊಳಕ್ ಶುರು ಮಾಡ್ತು ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ತಂತಾನ ಖಂಡಿತ ಆಗತ್ತೆ. ದೊಡ್ಡದಾಗಿ ಯಾರು ಸೇವೆ ಮಾಡ್ಬೇಕು ಅಂತ ಏನಿಲ್ಲ, ಎಲ್ರ ಮನ್ಸಿನಲ್ಲೂ ನಾನು ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಇರುತ್ತೆ.
ಆದ್ರೆ ಅದು ಹೇಗ್ ಮಾಡ್ಬೇಕು ಅನ್ನೋದನ್ನ ಸಾಕಷ್ಟು ಮಂದಿಗೆ ಗೊತ್ತಿರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಖಂಡಿತ ನನ್ಗೆ ಕಾಲ್ ಮಾಡಬಹುದು. ನಾವು ಸಾಕಷ್ಟು ಆಪರ್ಚುನಿಟೀಸ್ ನಾವು ಕೊಡಬಹುದು. ನಿಮ್ಮನ್ನ ಒಂದು ಡಿಫ್ರೆಂಟ್ ವರ್ಲ್ಡ್ ಗೆ ನಾವು ಪರಿಚಯ ಸಹ ಮಾಡಿಸಬಹುದು. ಓಕೆ, ಥ್ಯಾಂಕ್ ಯು ಮೇಡಮ್. ಖುಷಿ ಆಯ್ತು ನಿಮ್ ಜೊತೆಲಿ ಇಷ್ಟೊತ್ತು ಮಾತಾಡಿದ್ದು. ಇನ್ನು ಹೆಚ್ಚಿನ ಸಕ್ಸಸ್ ಸ್ಟೋರಿ ಜೊತೆಗೆ ನಾವು ಕೃತಜ್ಞತಾ ಟ್ರಸ್ಟ್ಗಾಗಿ ಕಾಯ್ತಾ ಇರ್ತೀವಿ. ಕಂಪನಾಂಕ ಜೊತೆಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ಅರುಣಾ ದಿವಾಕರ್ ಅವರಿಗೆ ಜೊತೆಗೆ ಕೃತಜ್ಞತಾ ಟ್ರಸ್ಟ್ಗೂ ಕೂಡ ಧನ್ಯವಾದಗಳು. ನನ್ಗೆ ಒಂದು 4 ಮಾತಾಡಿ 4 ಜನರಿಗೆ ನಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಕಂಪನಾಂಕಕ್ಕೂ ಸಹ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು ಸಹ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರು ಕೃತಜ್ಞತಾ ಟ್ರಸ್ಟ್ ನ ಫೌಂಡರ್ ಪ್ರೆಸಿಡೆಂಟ್ ಆದಂತಹ ಅರುಣಾ ದಿವಾಕರ್ ಅವರು. ಅವರ ಸಕ್ಸಸ್ ಸ್ಟೋರೀಸ್ ಇನ್ನಷ್ಟು ಹೆಚ್ಚಾಗಿ ನಮ್ಗೆ ತಲುಪ್ಲಿ. ಮತ್ತೆ ಮುಂದಿನ ವರ್ಷ ಇದೇ ತರ ಅವ್ರ ಜೊತೆ ಕೂತು ಮಾತಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.